ಎಲ್ಲಿಗೆ ಹೋಗ್ಬೇಕಮ್ಮ? ಕುದೂರ್ಗೆ ಹೋಗ್ಬೇಕಾ? ಯಾರಿದ್ದಾರೆ ಕುದೂರಲ್ಲಿ? ಆಮೇಲೆ ಯಾರಿದ್ದಾರೆ? ಶೇಷಪ್ಪ. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜಿತ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಮೊದಲನೇದಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ನೀರು ಕುದಿಯೋದಕ್ಕೆ ಇಟ್ಟಿದೆ. ಸುಮಾರು 4ರಿಂದ 5 ಗ್ಲಾಸ್ ಅಷ್ಟು ನೀರು ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ಉಪ್ಪು, ನೀರು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬಂದ ನಂತರ 1 ಕಪ್ಪಷ್ಟು ಮ್ಯಾಕ್ರೋನಿ ಹಾಕೋಣ. ಪಾಸ್ತಾ ಅಥವಾ ಮ್ಯಾಕ್ರೋನಿ ಬೇಯಿಸೋವಂಥ ಟೈಮಲ್ಲಿ ತಣ್ಣೀರಿಗೆ ನೀವು ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಎಣ್ಣೆ ಹಾಗೆ ಉಪ್ಪು ಎಲ್ಲ ಹಾಕಿ ನೀರು ಕುದಿ ಬಂದ ಮೇಲೆ ನೀವು ಮ್ಯಾಕ್ರೋನಿ ಅಥವಾ ಪಾಸ್ತಾ ಹಾಕಿ ಬೇಯಿಸ್ಕೋಬೇಕು. ಹಾಗೆ 4ರಿಂದ 5 ನಿಮಿಷ ಮೀಡಿಯಮ್ ಹೀಟಲ್ಲಿ ಬೇಯಿಸ್ಕೊತಾ ಇದ್ದಂಗೆ ನಿಮಗೆ ಇದ್ರದ್ದು ಸೈಜ್ ಕೂಡ ಡಬಲ್ ಆದಂಗೆ ಕಾಣಿಸುತ್ತೆ. ಹಾಗೆ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಇಷ್ಟಾದರೆ ಸಾಕು. 80% ಅಷ್ಟು ಮಾತ್ರ ನಾವು ಇದನ್ನು ಬೇಯಿಸ್ಕೋಬೇಕು. ಮತ್ತು ನಾವು ಒಗ್ಗರಣೆನೂ ಕೂಡ ಬೇಯಿಸೋದ್ರಿಂದ ತುಂಬ ಜಾಸ್ತಿ ಓವರ್ ಕುಕ್ ಇವಾಗ ಮಾಡ್ಕೊಳ್ಳೋದು ಬೇಡ. 80% ಬೇಯಿಸ್ಕೊಂಡಿರೋಂಥ ಈ ಮ್ಯಾಕ್ರೋನಿನ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈ ನೀರನ್ನು ಕೂಡ ನಾವು ಚೆಲ್ಲೋದು ಬೇಡ. ನಾವು ಮ್ಯಾಕ್ರೋನಿ ಒಗ್ಗರಣೆ ಮಾಡೋಂಥ ಟೈಮಲ್ಲಿ ಏನಾದ್ರು ಸಾಸ್ ಥರ ನಮಗೇನಾದ್ರು ಬೇಕು ಅಂದರೆ ಇದೇ ನೀರನ್ನು ಉಪಯೋಗಿಸ್ಕೋಬೋದು. ಸೊ ಇದನ್ನು ಕೂಡ ನಾನು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದಾದ ನಂತರ ಅದೇ ಬಾಣಲಿ ಬಿಸಿಗಿಟ್ಕೊಂಡು ಇದರಲ್ಲಿ ಫಸ್ಟು 2 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಪಾಸ್ತಾ ಆಗಲಿ ಮ್ಯಾಕ್ರೋನಿ ಆಗಲಿ ಬೆಣ್ಣೆನಲ್ಲಿ ಒಗ್ಗರಣೆ ಮಾಡ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ. ಹಾಗೆ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಧಾರಾಳವಾಗಿ ನೀವು ಬೆಣ್ಣೆ ಅಥವಾ ಈ ಥರದನ್ನು ಉಪಯೋಗಿಸ್ಕೋಬೋದು. ಬೆಣ್ಣೆ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿರೋ ರೀಸನ್ ಏನಂದರೆ ಬೆಣ್ಣೆ ನಿಮಗೆ ಸೀದು ಹೋಗಲ್ಲ. ಸೊ ಅದು ಬಿಸಿ ಆದ ತಕ್ಷಣ ಕೆಲವು ಸತಿ ಅದು ಕಪ್ಪಗಾಗ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಇಮ್ಮಿಡಿಯೇಟಾಗಿ ನೀವು ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ಬೇಕು. ಇದಾದ ನಂತರ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಫಸ್ಟೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ಕೊಂಡಿದ್ದೀನಿ. ಸೊ ಒಂದು ಇಂಡಿಯನ್ ಸ್ಟೈಲಲ್ಲಿ ಮಾಡುವಂಥ ಮ್ಯಾಕ್ರೋನಿ ರೆಸಿಪಿ ಆಗಿರೋದ್ರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಈರುಳ್ಳಿ ಹಾಕಿ ಹುರ್ಕೊಂಡು ಅದಾದ ನಂತರ 2 ಟೊಮೆಟೊನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೋಬೋದು. ಸೊ ಇದೆರಡೂ ನಾವು ಈರುಳ್ಳಿ ಮತ್ತು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಕೂಡ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೋದು. ಸಾಸ್ ಥರ ಬೇಕು ಅಂದರೆ ನಾನು ಇದನ್ನು ನೈಸ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು, ಯಾಕಂದರೆ ಮ್ಯಾಕ್ರೋನಿ ಬೇಯಿಸೋವಂಥ ಟೈಮಲ್ಲಿ ಕೂಡ ಉಪ್ಪು ಹಾಕಿದ್ದೀವಿ. ಹಾಗೆ ಖಾರ ಹಾಕಿದ್ದೀವಿ. ಇದ್ರ ಜೊತೆಗೆ ನನಗಿದು ಫ್ರೀಯಾಗಿ ಸಿಕ್ಕಿತ್ತು. ಇದು ಪಾಸ್ತಾ ಮಸಾಲ. ಸೊ ಆ ಮಸಾಲನೂ 1 ಸಣ್ಣ ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ನೋಡಿಕೊಂಡು ಇದನ್ನು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮ್ಯಾಕ್ರೋನಿ ಬೇಯಿಸಿಟ್ಕೊಂಡಿರೋಂಥ ನೀರನ್ನು ಹಾಕೋಣ. ಅಂದರೆ ಈ ಮಸಾಲ ಕುದಿಯೋದಕ್ಕೆ ಮಾತ್ರ ಈ ನೀರನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ. ಸೊ ಉಪ್ಪು ಖಾರ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಮೇಲ್ಗಡೆ ಎಣ್ಣೆ ತೇಲ್ಕೊಂಬರ್ತಾ ಇದೆ ಅಂದರೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಮ್ಯಾಕ್ರೋನಿ ಹಾಕೋಣ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೀವು ಮ್ಯಾಕ್ರೋನಿ ಒಂದಿನ ಮುಂಚೆನೇ ರಾತ್ರಿನೇ ಬೇಯಿಸಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಬೆಳಗ್ಗೆ ಒಂದು 2 ನಿಮಿಷಕ್ಕೆ ಈ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು. ಮಕ್ಕಳು ಡಬ್ಬಿಗೇನಾದ್ರು ಫಾಸ್ಟಾಗಿ ಏನಾದ್ರು ಕುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಮ್ಯಾಕ್ರೋನಿ ಹಾಕಿದ ಕೂಡಲೇ ನಾನೊಂದು ಸ್ವಲ್ಪ ಇದಕ್ಕೆ ಪಾಸ್ತಾ ಮಸಾಲ ಹಾಕಿದ್ದೀನಿ. ಅಂದರೆ ಮೇಲಿಂದ ನಿಮಗೆ ಸೀಸನಿಂಗ್ ಸಿಗುತ್ತೆ. ಆ ಸೀಸನಿಂಗ್ನ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇಂಡಿಯನ್ ಸ್ಟೈಲಲ್ಲೇ ಮಾಡ್ತಿರೋದ್ರಿಂದ ನೀವು ಇದಕ್ಕೆ ಬೇಡ ಅನ್ಸಿದ್ರೆ ನೀವು ಈ ಪಾಸ್ತಾ ಮಸಾಲ ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆ ಹಾಕಲೇಬೇಕಾಗಿರುವಂಥ ಒಂದು ವಸ್ತು ಅಂದರೆ ಅದು ಚೀಸ್. ಸೊ ಸಣ್ಣದಾಗಿ ತುರಿದಿಟ್ಕೊಂಡಿರೋವಂಥ ಚೀಸನ್ನು ಕೂಡ ಸುಮಾರು ಒಂದು 3-4 ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಬರೀ ಉಪ್ಪು ಖಾರ ಹಾಗೆ ಏನು ಹೇಳ್ತಾರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟೇ ಹಾಕ್ಕೊಂಡು ಕೂಡ ಮ್ಯಾಕ್ರೋನಿ ಮಾಡ್ಕೋಬೋದು. ಈ ಮ್ಯಾಕ್ರೋನಿ ಜೊತೆಗೆ ನನಗೆ ಒಂದು ಮಸಾಲ ಪ್ಯಾಕೆಟ್ ಏನು ಸಿಕ್ಕಿತ್ತು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಆ ಪ್ಯಾಕೆಟ್ ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ನೀವು ಇಂಡಿಯನ್ ಸ್ಟೈಲಲ್ಲಿ ಇದೇ ರೀತಿ ಮ್ಯಾಕ್ರೋನಿ ರೆಸಿಪಿ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟು ನಂತರ ನಾನು ಇದನ್ನು ಡಬ್ಬಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ್ದೆ ಕಾರ್ ತೊಗೊಂಡ್ಮೇಲೆ ನೆಕ್ಸ್ಟ್ ಡೇ ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ನಾನು ಹೋಗ್ತಾಯಿದ್ದೀನಿ ಅಂತ. ಸೊ ಅಪ್ಪ ಅಮ್ಮಂಗೆ ಇದುವರೆಗೂ ಅವರಿಗೆ ಗೊತ್ತಿಲ್ಲ ನಾವು ಕಾರ್ ತೊಗೊಂಡಿರೋಂಥ ವಿಷಯ. ತಮ್ಮಂಗೆ ಕೂಡ ಸರ್ಪ್ರೈಸಿಂಗ್ ಆಗಿತ್ತು. ಹಾಗೆ ಅಪ್ಪ ಅಮ್ಮಗೂ ಫಸ್ಟ್ ಸರ್ಪ್ರೈಸ್ ನಾನು ಕೊಡಬೇಕು ಅಂತಲೇ ಅವ್ರಿಗೆ ಹೇಳ್ದಂಗೆ ಬೆಳಗ್ಗೆನೇ ನಾವು ಬ್ರೇಕ್ಫಾಸ್ಟ್ ಕೆಲಸ ಮುಗಿಸಿದ ತಕ್ಷಣವೇ ಹೊರಟಿದ್ದೀವಿ. ಇವತ್ತಂತೂ ಅದೆಷ್ಟು ಮಳೆ ಅಂತಂದರೆ ನಾವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರೂ ಮಳೆ ಹನಿತಾನೆ ಇತ್ತು.
ಒಂಥರ ಮಜಾ ಬರುತ್ತೆ. ಮಳೆ ಹನಿನಲ್ಲಿ ಕೂಡ ಟ್ರಾವೆಲಿಂಗ್ ಮಾಡಲಿಕ್ಕೆ, ಅದರಲ್ಲೂ ನಮ್ಮ ಕಾರಲ್ಲಿ ಹೋಗ್ಬೇಕಾದ್ರೆ ನಂಗೆ ಶೂಟ್ ಮಾಡಲಿಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು. ಬನ್ನಿ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಟ್ಟು ಬರೋಣ. ಇಡೀ ಪ್ರಪಂಚಕ್ಕೇ ಕಾಂತಾರ ಮೂವಿ ಕರ್ನಾಟಕನ ಪರಿಚಯ ಮಾಡಿಸ್ಕೊಡ್ತಾ ಇತ್ತು. ಒಂದು ಚಿತ್ರದ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುವಂಥ ಈ ಹಾಡನ್ನು ಇವಾಗ ಡಿಲೀಟ್ ಮಾಡಬೇಕು ಅಂತ 2 ಕೋಟಿಯಿಂದ ನೋಟಿಸ್ ಕಳಿಸ್ತಾ ಇದ್ದಾರಂತೆ. ಅಂದರೆ ಬೇರೆ ಬ್ಯಾಂಡಿಂದ ಇವರು ಮ್ಯೂಸಿಕ್ನ ಕದ್ದಿದ್ದಾರೆ ಅಂತ ಹೇಳಿ, ಕಾಪಿರೈಟ್ ಆಗಿದೆ ಅಂತ ಹೇಳಿ ಆ ಹಾಡನ್ನ ಡಿಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರಂತೆ. ಕೇರಳದವರು ಮಾಡಿರೋಂಥ ಈ ಮ್ಯೂಸಿಕ್ನ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅನ್ನೋ ಒಂದು ವಾದ ನಡೀತಾ ಇದೆ. ಇಡೀ ಓವರಾಲ್ ಆ ಚಿತ್ರಕ್ಕೇನೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಇದ್ದಂಥ ಈ ಹಾಡು ಮೈ ಜುಮ್ ಅನ್ನೋಷ್ಟು ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು. ಇವಾಗ ಆ ಹಾಡೇ ಇಲ್ಲ ಅಂತಂದರೆ ಆ ಚಿತ್ರದ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂತ ಯಾರಿಗೂ ಗೆಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಆ 20 ಮಿನಿಟ್ಸ್ನ ಕ್ಲೈಮ್ಯಾಕ್ಸ್ ಜೊತೆಗೆ ಈ ಹಾಡಿದ್ರಿಂದನೇ ಅದಕ್ಕೊಂದು ಮಜಾ ಇತ್ತು. ಒಂದೊಳ್ಳೆ ಚಿತ್ರಕ್ಕೆ ಒಂದು ಒಳ್ಳೆ ಹೆಸರನ್ನು ಕೂಡ ತಂದುಕೊಟ್ಟಿತ್ತು. ಈಗ ಅದು ಕಾಪಿರೈಟ್ ಆಗಿದೆ, ಆ ಚಿತ್ರದಿಂದ ಸಾಂಗ್ನ ಡಿಲೀಟ್ ಮಾಡ್ತಾರಾ ಅಥವಾ ಅದಕ್ಕೆ ಅವರು ಕಾಪಿರೈಟ್ ಆಗಿರೋದಕ್ಕೆ ಅವರು ಬ್ಯಾಂಡ್ ಅವ್ರಿಗೆ ದುಡ್ಡು ಕಟ್ಕೊಡ್ತಾರಾ ನೋಡಬೇಕು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಮೂವಿ ಜೊತೆಗೆ ತುಂಬಾ ಮೈ ರೋಮಾಂಚನಗೊಳಿಸುವಂಥ ಮ್ಯೂಸಿಕ್ ಆಗಿದ್ದರಿಂದ ಎಲ್ಲರಿಗೂ ಇಷ್ಟ ಆಗಿತ್ತು. ಈಗ ಅದು ಡಿಲೀಟ್ ಆಗುತ್ತಾ ಹಾಗೆ ಚಿತ್ರದಲ್ಲೇ ಉಳ್ಕೊಳ್ಳುತ್ತಾ ನೋಡಬೇಕಾಗಿದೆ. ನಾವಂತೂ ಊರಿಗೆ ಹೋಗೋವರೆಗೂ ಅದೆಷ್ಟು ಸರ್ತಿ ಹಾಡನ್ನ ಕೇಳಿಸ್ಕೊಂಡು ಕಾರ್ ನಿಲ್ಲಿಸಿ ನಾನೊಬ್ಬಳೇ ಅಲ್ಲಿಂದ ನಡ್ಕೊಂಡು ಹೋದೆ. ಅಪ್ಪ ಅಮ್ಮಗೆ ಸ್ವಲ್ಪ ಡೌಟ್ ಬರಲಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ. ಸೊ ನೋಡಿದ ತಕ್ಷಣ ಅವ್ರಿಗೂ ಕೂಡ ಶಾಕ್ ಆಯಿತು. ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನಲ್ಲಿ ಮಾತಾಡೋದು, ಈಗಾಗಲೇ ನೀನು ಇಲ್ಲಿದೆಯಾ, ಹೆಂಗೆ ಬಂದೆ ಏನು ಅಂತೆಲ್ಲ ವಿಚಾರಿಸ್ತಾಯಿದ್ರು. ಸೊ ನೋಡಿ ನೀವು ಕೂಡ ಇದನ್ನು ಎಂಜಾಯ್ ಮಾಡಿ. ಸುಮ್ಮನೆ ಹಂಗೆ ಸರ್ಪ್ರೈಸ್ ಆಗಿ ಬರೋಣ ಅಂತ. ನಾನು ಪ್ರಿಯಾ. ಹೌದಾ? ಗಾಡಿ ಬಂದಿದ್ದೀರಾ? ನಾನು ಪ್ರಿಯಾ ಇಬ್ರು ಗಾಡಿ ಬಂದು. ಹೌದಾ? ಈಗಲೂ ನನ್ನ ಗಂಡ ಏನೋ ಹಂಗೆ ಸರ್ಪ್ರೈಸ್. ನಾವು ಹೇಳ್ಬಿಟ್ಟು ಬಂದ್ರೆ ಹಂಗ ಅನ್ಸುತ್ತಾ? ಚೆನ್ನಾಗಿರಲ್ಲ. ಹಿಂಗೆ ನಾವು ಬಂದಿದ್ದು. ಎಲ್ಲಿಗೆ ಬಂದಿದ್ದೀರಾ ನೀವು? ಬರಲ್ಲ ಅಂತೀರಾ? ಬರಲ್ಲ ಏನಿದು ಸರ್ಪ್ರೈಸ್? ಹೆಂಗಿತ್ತು ಸರ್ಪ್ರೈಸ್? ಏನ್ ಮಾಡೋದು? ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತೇನಲ್ಲ, ನಾವೇನ ಮಾಡ್ಕೋಬಾರ್ದು. ನಾವೆಲ್ಲ ಮಾಡಬಾರ್ದ? ರೆಡಿ ಮಾಡ್ಕೊಂಡ್ಬಂದಿದ್ವಲ್ಲ, ಕಾಫಿ ಮಾಡ್ಕೊಂಡು ಕುಡಿಯಕ್ಕೆ ಹಾಲು ತಗೊಂಡ್ಬಂದಿದೀವಿ. ಸಸ್ಪೆನ್ಸ್ ಏನು ಅಲ್ಲ ಕಡೆ ಹೇಳ್ಬಿಟ್ಟು ಬರುತ್ತೆ. ಸುಳ್ಳು ಹೇಳಂಗಿಲ್ಲ, ಅದಕ್ಕೆ ಹೊರಗಡೆ ಇದೀನಿ. ಯಾರನ್ನ ಹುಡುಗರು ಬಾಯಿ ಬಿಟ್ಬಿಡ್ತಾರೆ, ಅದಕ್ಕೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬಂದಿದ್ದು. ಅಮ್ಮ ಇನ್ನೊಂದು 1 ಅವರ್ ಬಿಟ್ಟು ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿ ಇವಳು ತೀಟೆ ಮಾಡ್ತಾವಳೆ, ಅದಕ್ಕೆ ಕೊಂದ್ಕೊಂಡು ನಾನು ಇವಾಗ ಏನ್ ಮಾಡೋದು? ಸುಳ್ಳು ಜಾಸ್ತಿ ಒಬ್ರು ಮಾಡ್ಬಿಟ್ಟಿಲ್ಲ ನೋಡಿ, ಇದಲ್ವಾ ಫಸ್ಟ್ ನಿಮ್ಗೆ ಇಲ್ಲಿ ಬಂದು ನಿಮ್ಗೆ ಫಸ್ಟ್ ಸರ್ಪ್ರೈಸ್. Thank you. Ciao.
ಖುಷಿ ವಿಚಾರ ಎಲ್ಲರೂ ಹಂಚ್ಕೊಂಬಿಡೋದು. ನೋಡಿ ಹಿಂಗೆ ನಿನ್ನೆ ತಾನೇ ಕಾರ್ ಡೆಲಿವರಿ ಆಯ್ತು. ಡೆಲಿವರಿ ಆಗುವಾಗ ರಂಗನಾಥನ್ಗೂ ಕೂಡ ಗೊತ್ತಿಲ್ಲ, ರಂಗನಾಥನ್ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ವಿ. ಹಾಗೆ ಅಣ್ಣಂಗೂ ಅಮ್ಮಂಗೂ ಕೂಡ ಹೇಳಿರ್ಲಿಲ್ಲ, ಅಪ್ಪ ಅಮ್ಮಂಗೂ ಕೂಡ ಸರ್ಪ್ರೈಸ್ ಆಗಿರ್ಲಿ ಗೊತ್ತಿಲ್ಲ ಹಾ ಅಂತ ಅನ್ಕೊಂಡು ಫಸ್ಟ್ ನಾವ್ ಇಲ್ಲಿಗೆ ಬರ್ಬೇಕು ಅಂತಾನೆ ಅನ್ಕೊಂಡಿದ್ದು. ಸೊ ನೆನ್ನೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ ತಕ್ಷಣ ಬಂದಿದ್ದು. ಫಸ್ಟ್ ಇಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೋಗೋಣ ಅಂತಾನೆ ಬಂದ್ವಿ. ಏಕದ್ದು ಏನೋ ದಾರಿ ಉದಕ್ಕೂ ಜೋರ್ ಮಳೆ ಸಿಕ್ಕಾಪಟ್ಟೆ ಮಳೆ. ಸೊ ಬೆಳಗ್ಗೆನೆ ಹೊರಟ್ವಿ, ಹಂಗೂ ಇಷ್ಟೊತ್ತಾಯ್ತು ಬರೋಷ್ಟರಲ್ಲಿ ಮಳೆಯಿಂದಾಗಿ. ನಾವು ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ನಾವು ಏನೋ ಏನ್ ಹೇಳ್ತಾರೆ ರಿವೀಲ್ ಮಾಡ್ದಂಗೆ ಕಾಯ್ತಾ ಇದ್ವಿ. ಅಂದ್ರೆ ಯಾರು ಫೋನ್ ಮಾಡ್ಬಾರ್ದು, ಯಾರು ಹೇಳ್ಬಾರ್ದು ಅಂತ ಹೇಳಿ ಫೋನ್ ಬಂದ್ರೆ ಏನೇನೋ ಬೇರೆ ಬೇರೆ ಎಲ್ಲ ಹೇಳಿ ಏನೋ ಮುಚ್ಚಾಕ್ತಾ ಇದ್ವಿ. ಸೊ ಇಲ್ಲಿಗೆ ಬಂದ್ಮೇಲೆ ಅವ್ರ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದಕ್ಕೋಸ್ಕರ ಇವತ್ತು ಸರ್ಪ್ರೈಸ್ ಆಗಿ ಇಲ್ಲಿಗೆ ಊರಿಗೆ ಬಂದಿದೀವಿ, ಕುದೂರ್ಗೆ. ಇಲ್ಲಿಂದ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ನಂತರ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡಿ. ಚೆನ್ನಾಗಿ ಓಡಿಸ್ತಿದಾರಾ? ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಈಗಷ್ಟೇ ಮನೆಗೆ ಬಂದು ಒಂದು ರೌಂಡ್ ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು. ಅಪ್ಪ ಅಮ್ಮ ಕೇಳ್ತಾನೆ ಇದ್ರು, ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದಿ, ಎಷ್ಟು ಕಲ್ತಿದ್ಯಾ ಅಂತ. ಇದನ್ನು ತೋರಿಸ್ಬೇಕು ಅಂತಾನೆ ಅವ್ರ ಮುಂದೆ ಇವತ್ತು ಓಡಿಸಿದೆ. ನನಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇಷ್ಟು ದೂರ ಇವತ್ತೇ ಓಡಿಸಿದ್ದು. ನಿನ್ನೆ ರಾತ್ರಿ ಕೂಡ 12 ಗಂಟೆವರೆಗೂ ಗಾಡಿ ಓಡಿಸ್ತಾ ಇದ್ವಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ. ಸೊ ರೋಡ್ ಚೆನ್ನಾಗಿದ್ದರಿಂದ ನನಗೂ ಓಡಿಸೋ ಖುಷಿ ಇತ್ತು. ಸುಮಾರು ಒಂದು 5-6 ಕಿಲೋಮೀಟ್ರ್ ನಾನು ಓಡಿಸಿದ್ದೀನಿ. ಖುಷಿ ಆಯಿತು. ಇಲ್ಲಿಗೆ ಬಂದು ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರ ಮೂಲಕ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ಸ್ ತೊಗೊಂಡು ಇವಾಗ ಊಟ ಮಾಡಿಕೊಂಡು ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ. ಖುಷಿ ಆಯಿತು. ಅಲ್ಲಿಂದ ನಾನು ಕೂಡ ಅಮ್ಮನ ಅಪ್ಪನ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿದ್ದು. ಸೊ ಇನ್ನೂ ಪ್ರಾಕ್ಟೀಸ್ ಮಾಡಲಿಕ್ಕಿದೆ, ಆದರೆ ತೊಗೊಂಡ್ಮೇಲೆ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಓಡಿಸಿರೋದು ಅಂತಲೇ ಹೇಳಬೇಕು. ಮುಂಚೆ ಇದು ಹೆಂಚಿನ ಮನೆ ಇತ್ತು, ಇವಾಗ ಇದಕ್ಕೆ ಶೀಟ್ ಹಾಕ್ತಿದ್ದಾರೆ. ಸೊ ಇಲ್ಲೇ ನಾವು ಬೆಳೆದಿದ್ದು, ಓದಿದ್ದು, ದೊಡ್ಡವರಾಗಿದ್ದು, ಮದುವೆ ಆಗಿದ್ದು ಎಲ್ಲ ಇದೆ ಮನೆಯಲ್ಲೇ. ಖುಷಿ ಆಗುತ್ತೆ ಈ ಮನೆಗೆ ಬಂದಾಗ. ಒಂದು ನಾವು ಬೆಳೆದಿದ್ದ ದಾರಿ ನನಗೆ ನೆನಪಿಗೆ ಬರುತ್ತೆ. ಸೊ ಎಷ್ಟೊಂದೆಲ್ಲ ಕಷ್ಟಗಳನ್ನ ನಾವು ಫೇಸ್ ಮಾಡ್ಕೊಂಡು ಬಂದ್ವಿ, ಯಾವ ಮಟ್ಟಕ್ಕೆ ನಾವು ಇವಾಗ ಬಂದಿದ್ದೀವಿ, ಅದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿ ನಾವು ಹುಟ್ಟಿ ಬೆಳೆದಿದ್ದಂಥ ಜಾಗ. ಅದಕ್ಕೋಸ್ಕರ ಫಸ್ಟ್ ನಾನು ಇಲ್ಲಿಗೆ ಬಂದು ಆ ನಂತರ ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ. ಸೊ ಬನ್ನಿ ಊಟ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡೋಣ. ಹಿಂದೆಗಡೆ ಎಲ್ಲ ಸುಮಾರು ಗಿಡಗಳೆಲ್ಲ ಹಾಕಿದ್ರು. ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ತುಂಬ ವೇಸ್ಟ್ ಗಿಡಗಳು ಜಾಸ್ತಿ ಬೆಳೆಯೋಕ್ಕೆ ಶುರುವಾದಾಗಿಂದ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ. ಆಲದ ಮರ ಇದೆ, ತೆಂಗಿನ ಮರಗಳಿದೆ, ಹಾಗೆ ತೇಗದ ಮರಗಳು ಜಾಸ್ತಿ ಇದೆ, ಮಾವಿನ ಮರ ಇದೆ, ಹಾಗೆ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ರು, ಕರಿಬೇವಿನ ಗಿಡ ಇದೆ. ಸೊ ಇದಿಷ್ಟು ಹಿಂದುಗಡೆ ಸುಮ್ಮನೆ ಒಂದು ಖಾಲಿ ಜಾಗನ ಅಲ್ಲಲ್ಲಿ ಕೆಲವು ಮರಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ಮನೆ ಮುಂದೆ ಕೆಲವು ಹೂವಿನ ಗಿಡಗಳು, ಹಾಗೆ ಪಾಟಲ್ಲೆಲ್ಲ ಕೆಲವು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇದು ನೀವು ಪಕ್ಕದಲ್ಲಿ ನೋಡ್ತಿರೋದು ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇದನ್ನು ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಫಸ್ಟ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಮನೆ ಪಕ್ಕದಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಮನೆ ಎದುರುಗಡೆ ಅಲ್ಲಿ ನೋಡ್ತಿರೋದು KEB ಆಫೀಸ್. ಅಲ್ಲಿ ಎದುರುಗಡೆಗೆ KEB ಆಫೀಸ್ ಇದೆ, ಹಾಗೆ ಈ ಕಡೆಗೆ ಹಾಸ್ಪಿಟಲ್ ಇದೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್. ಹಾಂ ಹಾಂ ಏನ ಹಾಂ ಅಣ್ಣ ಅನ್ನಲ್ವ ನೀನು? ಅಣ್ಣ ಅನ್ನಲ್ವ, ಗುರ್ಪ್ರೀತ್ ಅಂತೀಯಾ? ಯಾಕೆ? ಹಾಂ ಏನು ತಿಂತಾ ಇರೋದು ಇವಾಗ ನೀನು? ಚಕ್ಕಿ.
ಇಲ್ಲಿ ಊರಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಅವರಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡುಗೆ ಮಾಡ್ಕೊಂಡಿರ್ತಾರೆ. ಹಾಗೆ ಹಾಲಾಗಲಿ ಮೊಸರಾಗಲಿ ತಕ್ಷಣಕ್ಕೆ ಏನೋ ಅಲ್ಲಿ ಹತ್ತಿರಕ್ಕೆ ಸಿಗಲ್ಲ, ಸ್ವಲ್ಪ ದೂರ ಹೋಗಬೇಕಾಗತ್ತೆ. ನಾವ್ಯಾರು ಹೋದಾಗ ಗಡಿಬಿಡಿ ಆಗುತ್ತೆ, ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಏನು ಮಾಡಿ ಬಡ್ಸೋಕ್ಕಾಗಲಿಲ್ವಲ್ಲ ಅಂತನೋ ಒಂದು ಗಿಲ್ಟ್ ಫೀಲ್ ಆಗುತ್ತೆ ಅವ್ರಿಗೆ ಅಂತನಕ್ಕೋಸ್ಕರ ನಾವು ಹೋಗಬೇಕಾದ್ರೆ ದೋಸೆ ಹಿಟ್ಟು ಹಾಲು ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಅಮ್ಮ ಚಟ್ನಿ ಮಾಡಿದರು, ಸೊ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರು, ದೋಸೆ ಚಟ್ನಿ ತಿಂದ್ಕೊಂಡು ಹಾಗೆ ಅಮ್ಮ ಅವತ್ತು ಮೊಸರನ್ನ ಮಾಡಿದರು. ಅವರಿಬ್ಬರಿಗೋಸ್ಕರ ಬರೀ ಮೊಸರನ್ನ ಮಾತ್ರ ಒಗ್ಗರಣೆ ಮಾಡ್ಕೊಂಡಿದ್ರು, ಅದನ್ನು ಸರ್ವ್ ಮಾಡಿದ್ರು. ಊಟ ಮುಗಿಸ್ಕೊಂಡು ವಾಪಸ್ ಊರ ಕಡೆಗೆ ಹೊರಡೋಣ. ಹುಷಾರು, ಅವಳು ಹುಷಾರು ಹೇಳ್ತೀಯಲ್ಲ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?